ಆಗಿದೆ. ವರ್ತಮಾನದಲ್ಲಿ ದ್ರೌಪದಿ ರಣರಂಗದಲ್ಲಿ ಮೆರೆದು ಬಂದ ಎಲ್ಲರನ್ನ, ಅಂದರೆ ಕೃಷ್ಣನಂತವನನ್ನು ಸೋಲಿಸಿದ್ದಾಳೆ ಅಂದ ಮೇಲೆ ಲಯಕಾರಿಯಾದ ನನ್ನನ್ನ ಅಪೇಕ್ಷಿಸದೆ ಬೇರೆ ಮಾರ್ಗ ಎಲ್ಲಿ? ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ನನ್ನ ಗಣಗಳನ್ನೆಲ್ಲ ಕೂಡಿಕೊಂಡು ಆದಷ್ಟು ಬೇಗನೆ ದ್ರೌಪದಿ ಇದ್ದಲ್ಲಿಗೆ ತೆರಳುತ್ತೇನೆ.
ನೀನು ಹೀಗಾಡುವುದರಲ್ಲಿ ತಪ್ಪಿಲ್ಲ. ಏಕೆಂದರೆ ಲೋಕದಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನವಿದೆ. ಆ ವ್ಯಾಪ್ತಿಯಲ್ಲಿ ಬಂದವರು ಶಿವನನ್ನ ದೇವರು ಎಂದು ಆಗುತ್ತಾರೆ. ನೀನು ಯಾರಿಗೂ ಹೆದರುವುದಿಲ್ಲ ಎಂದು ಹೇಳಿದೆಯಲ್ಲ, ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಲೋಕದಲ್ಲಿ ತನ್ನ ಗಂಡನಿಗೆ ಗೌರವ ಕೊಡದೇ ಇರುವಂತಹ ಸ್ತ್ರೀಯಿಂದ ಅನ್ಯರು ಗೌರವವನ್ನ ನಿರೀಕ್ಷಿಸುವುದಕ್ಕಾಗುತ್ತದೆಯೇ? ತಾನೇ ಸರಿ, ತನ್ನ ದಾರಿಯೇ ಸರಿ ಎಂದು ಬೀಗುತ್ತಿರುವ ನೀನು ಲೋಕದಲ್ಲಿರುವ ಸ್ತ್ರೀಯರಲ್ಲಿ ವಿಕಾರಿ ಅನ್ನಿಸುತ್ತಿದೆ. ಹೌದು, ಒಮ್ಮೆ ನಿನ್ನನ್ನು ಮಾಡಿಕೊಂಡು ಮೈಯೆಲ್ಲ ಬಳಿದುಕೊಂಡು ತಿರುಗುವವ ನೀನು. ಒಮ್ಮೆ ನೋಡಿಕೊಂಡರೆ ಗೊತ್ತಾಗುತ್ತದೆ ಯಾರು ವಿಕಾರಿ ಎಂದು. ಈ ಎಲ್ಲ ಬಡಿವಾರದ ಮಾತುಗಳು ನನ್ನಂತ ನಡೆಯಲಿಕ್ಕಿಲ್ಲ. ಇದಿರಾಗು
ದ್ರೌಪದಿ, ಕಾಮಾಲೆ ಕಣ್ಣಿನವರಿಗೆ ಜಗತ್ತೆಲ್ಲ ಹಳದಿಯಾಗಿಯೇ ಕಾಣಿಸುತ್ತದೆ. ನಾನು ಇವೆಲ್ಲವನ್ನು ಲೋಕದಲ್ಲಿ ನನ್ನ ಭಕ್ತರಿಗಾಗಿ ಧರಿಸಿದ್ದೇನೆ ವಿನಃ ದಿಗಂಬರನಾದ ನನಗೆ ಯಾಕೆ? ಇದರ ಸತ್ಯಾಸತ್ಯತೆಯ ಅರಿವು ನಿನಗೆ ಬರಬೇಕಷ್ಟೇ. ನಿನ್ನನ್ನ ಹಾಗೂ ನಿನ್ನ ಸೊಕ್ಕನ್ನ ನನ್ನ ಮೂರನೇ ಕಣ್ಣನ್ನ ತೆಗೆದು ಸುಟ್ಟು ಬಿಟ್ಟೇನು, ಜಾಗ್ರತೆ. ನಿನ್ನಲ್ಲಿ ಅಡಕವಾಗಿರಬಹುದಾದ ಶಕ್ತಿಯ ಅರಿವು ನಿನಗರಿವಿಲ್ಲದಿರಬಹುದು, ಆದರೆ ನನಗರಿವಿದೆ. ಅದಕ್ಕೆ ಪ್ರತಿಯೂ ಇದೆ. ನಿನ್ನ ಶಕ್ತಿಗೆ ಉತ್ತರವಾಗಿ ನನ್ನ ಶಕ್ತಿಯಲ್ಲ, ನನ್ನ ಸತಿಯೇ ಸಾಕು. ನನ್ನ ಸತಿಯಾದ ಪಾರ್ವತಿಯನ್ನ ಕರೆಯುತ್ತೇನೆ. ಪಾರ್ವತಿ, ಈ ಕ್ಷಣದಲ್ಲಿ ನೀನು ಶಕ್ತಿ ಸ್ವರೂಪಿಯಾಗಿ ವ್ಯವಹರಿಸಬೇಕು. ಕಾರಣ ಏನು ಎತ್ತ ಎನ್ನುವುದು ನಿನಗರಿವಿದೆಯಲ್ಲವೇ? ಆದ್ದರಿಂದ ಅಪ್ಪಣೆಯನ್ನ ಕೊಟ್ಟಿದ್ದೇನೆ, ಜಯಶಾಲಿಯಾಗಿ
ಎಲೈ ಗಂಧರ್ವಾಡಿಯ ಸತಿಯೇ, ನಿನ್ನ ಲೆಕ್ಕ ನನಗಿಲ್ಲ. ನಿನ್ನ ಪತಿಯನ್ನೇ ಸೋಲಿಸಿದವಳು ನಾನು. ನೀನು ಯಾವ ಲೆಕ್ಕ? ಶಕ್ತಿಯಾದರದು ನಿನಗೆ, ನಾನು ಚಂಡಿ ಬಾರೆ ಮಾಡಿಕೊಂಡು ಚಂಡಿಯಾಗಿ ಬರುತ್ತೇನೆ. ರಾಜಾನೇ ನಮೋ ನಮಃ. ಕೇಳಿದ ನುಡಿ ಕಾಡಿ ಗಟ್ಟಿಯರು ಕಾಡಿ ಕಾಡಿ ನುಡಿ ಮಾಡುವುದೇ. ಕೇಳಿದ ನುಡಿ ಕಾಡಿ ಗಟ್ಟಿಯರು ಕಾಡಿ ಕಾಡಿ ನುಡಿ ಮಾಡುವುದೇ. ಓಡು ಹೋಯ್ತು ಗಾಡಿಯಲ್ಲ, ಓಡು ಹೋಯ್ತು ಗಾಡಿಯಲ್ಲ, ನಿಮ್ಮ ಮಾಡುತ್ತ ಬಿಡಿ ಕೇಳುವುದೇ. ಕೇಳಿ ಅಮ್ಮ ತಾಯಿ ನಮೋ ನಮಃ ನಮೋ ನಮಃ. ನಿಮ್ಮದಾದಂತಹ ಈ ಶಕ್ತಿಯ ಪ್ರಹಾರ ಕೇವಲ ನಿಮ್ಮ ಮಾತಲ್ಲ, ಸಮಸ್ತ ಲೋಕದ ಮೇಲೂ ಉಂಟಾಗುತ್ತದೆ. ಲೋಕ ಪಾಲಕಿಯರಾಗಬೇಕಾದ ನೀವು ಲೋಕ ಭಕ್ಷಿಕೆಯರಾದರೆ ಇದು ಪ್ರಪಂಚಕ್ಕೆ ಒಳಿತಲ್ಲ, ನಿಮಗೂ ಶೋಭೆ ಅಲ್ಲ. ಮೊದಲಿನ ರೂಪವನ್ನೇ ಕಳೆದು ಬನ್ನಿ ಅಮ್ಮ. ಎಂತಹ ವಿಚಿತ್ರ ಇದು. ಇದುವರೆಗೆ ಏನು ಘಟಿಸಿತು ಸ್ವಾಮಿ? ಯಾವುದೂ ನನಗೆ ನೆನಪಿಲ್ಲವಲ್ಲ. ಏನಾಯಿತು ಸ್ವಾಮಿ? ಹಾಗೇ ಆಗಬೇಕಾದದ್ದು ಹೌದಾ? ಅಮ್ಮ. ಹಾ. ಸಾಮಾನ್ಯದವರಲ್ಲ ನೀವು. ಹ್ಮ್. ನಿಮ್ಮಲ್ಲಿ ಅಡಕವಾಗಿರಬಹುದಾದಂತಹ ವಿಶಿಷ್ಟವಾದ ಶಕ್ತಿಯ ಪರಿಣಾಮದಿಂದ ಹಾ. ಇಂದು ಈ ಲೋಕ ತತ್ತರಗೊಳ್ಳುತ್ತಾ ಇದೆ. ಹ್ಮ್. ನಿಜವಾಗಿ ಉಂಟಾದ ಸಮಸ್ಯೆ ಏನು? ಏನು? ಭಾರತ ಹವವನ್ನ ಗೆದ್ದವರು ಯಾರು ಎನ್ನುವ ಪ್ರಶ್ನೆ ಅಲ್ವೇ ಮೂಲದಲ್ಲಿ. ಹೌದು ಸ್ವಾಮಿ. ಆ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುವುದಕ್ಕೂ ಕಾರಣ ಹಾ. ಬಹುಶಃ ದೇವಿ ಸಂಕಲ್ಪವೇ ಇರಬೇಕು. ಓಹೋ. ಯಾಕಂದ್ರೆ ಹ್ಮ್. ನಡೆದು ಹೋದಂತಹ ಕುರುಕ್ಷೇತ್ರ ಯುದ್ಧ ಹ್ಮ್. ಕೇವಲ ಲೌಕಿಕವಾದಂತಹ ನೆಲೆಯ ಶಕ್ತಿಗಳ ವ್ಯಕ್ತಿಗಳ ಮಧ್ಯದಲ್ಲಿ ನಡೆದದ್ದಲ್ಲ ಎನ್ನುವುದಕ್ಕೆ ಹಾ. ಕುರುಕ್ಷೇತ್ರ ಯುದ್ಧವೇ ಸಾಕ್ಷಿಯಾಗಿ ನಿಂತಿದೆ. ಹ್ಮ್. ಯಾಕೆಂದ್ರೆ ನವಕೋಟಿ ದೈತ್ಯರುಗಳ ಆಹ್ವಾನ ಆದರೂ ಹಾ. ಕ್ಷಣಾರ್ಧದಲ್ಲಿ ಹನುಮನಿಂದ ಅವೆಲ್ಲ ಅಳಿಸಿ ಹೋಗಿದ್ದಾವೆ. ಹಾ. ಲೋಕದ ಎಷ್ಟೋ ಮಂತ್ರಾಸ್ತ್ರಗಳು, ಹ್ಮ್. ಎಷ್ಟೆಷ್ಟೋ ತಂತ್ರಗಳು, ಎಷ್ಟೋ ವಿದ್ಯೆಗಳು ಇಲ್ಲಿ ಪ್ರಕಟಿಸಲ್ಪಟ್ಟಿದೆ. ಹ್ಮ್. ಇಷ್ಟೆಲ್ಲ ಆದ ಮೇಲೂ ಮತ್ತೆ ಆ ಒಂದು ಪ್ರಶ್ನೆ ಉಳಿದುಕೊಳ್ಳುತ್ತದೆ ಅಂತ ಆದರೆ ಹಾ. ಈ ಕುರುಕ್ಷೇತ್ರದ ಧರ್ಮ ಸ್ಥಾಪನೆಯ ಮಹಾಯುದ್ಧಕ್ಕೆ ಬೇಕಾಗಿ ಅಲೌಕಿಕವಾದಂತಹ ಶಕ್ತಿಗಳೆಲ್ಲ ಒಗ್ಗೂಡಿ ಈ ಲೋಕಕ್ಕೆ ಯಾವ ಯಾವುದೋ ರೂಪದಲ್ಲಿ ಆಹ್ವಾನಿಸಲ್ಪಟ್ಟಿದ್ದವು ಅವೆಲ್ಲ ತಮ್ಮ ಮೂಲ ಸ್ಥಾನವನ್ನ ಸೇರಿಕೊಳ್ಳುವುದಕ್ಕೆ ಒಂದೊಂದು ನೆವವಾಗಿ ಒಂದೊಂದು ಘಟನೆಗಳು ಜರುಗಬೇಕಾದದ್ದು ದೈವಿ ಸಂಕಲ್ಪ ಅಂತಲೇ ಭಾವಿಸಿದರು. ಈಗಲೂ ಅಷ್ಟೇ ಇದು ದೈವಿ ಸಂಕಲ್ಪವೇ. ದ್ರೌಪದಿ ಸ್ವಾಮಿ. ಅಮ್ಮ, ನಿನ್ನಲ್ಲಿ ಅಡಕವಾಗಿರಬಹುದಾದಂತಹ ಅಲೌಕಿಕವಾದ ಶಕ್ತಿ ತನ್ನ ಮೂಲ ಸ್ಥಾನವನ್ನ ಸೇರಿಕೊಳ್ಳುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ಅವಾಂತರಗಳು ನಡೆದಿದ್ದಾವೆ. ಶಕ್ತಿ ಸ್ವರೂಪಿಣಿಯಾದ ತಾಯಿಯ ಎದುರಿನಲ್ಲಿ ನಾವೆಲ್ಲ ಕೈ ಮುಗಿದು ಇನ್ನು ಮುಂದೆ ಇಂತಹ ಅವಘಡಗಳು ಆಗದಂತೆ ಲೋಕದ ರಕ್ಷಣೆಯಾಗಲಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದಂತಹ ವಿದ್ಯಮಾನಗಳೆಲ್ಲ ಲೌಕಿಕದಿಂದ ನಡೆದದ್ದಲ್ಲ, ದೈವಿ ಸಂಕಲ್ಪದಂತೆ ದೈವಿ ಶಕ್ತಿಗಳಿಂದ ಧರ್ಮ ಸ್ಥಾಪನೆಗಾಗಿ ನಡೆದಂತಹ ಯುದ್ಧ. ಕೃಷ್ಣನ ಚಕ್ರ ಈ ಪ್ರಪಂಚದ ದುಷ್ಟರನ್ನೆಲ್ಲ ನಾಶ ಮಾಡಿದರೆ ಚಂಡಿಕೆಯು ಅಲ್ಲಿ ಬಂದಂತಹ ರಕ್ತವನ್ನೆಲ್ಲ ಕುಡಿದು ಸಂತೃಪ್ತಿಯಾಗಿ ಪುನಃ ಧರ್ಮ ಸ್ಥಾಪನೆ ಆಗದೆ ಧರ್ಮ ಸ್ಥಾಪನೆ ಸದಾ ಈ ಲೋಕದಲ್ಲಿ ನಡೆಯಲಿ. ಆ ಧರ್ಮದ ಅಡಿಯಲ್ಲಿ ಈ ಲೋಕ
ಸಮೃದ್ಧಿಯಿಂದ ಬಾಳಲಿ ಅಂತ ಬೇಡಿಕೊಳ್ಳುತ್ತಾ ಹಾ. ಇಲ್ಲಿಗೆ ಈ ಪ್ರಕರಣವನ್ನು ಮುಗಿಯಿತು ಅಂತ ಒಪ್ಪಿಕೊಳ್ಳೋಣ ಅಮ್ಮ. ತಾಯಿ ವಂದಿಸಿಕೊಂಡಿದ್ದೇನೆ.